ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಬೆಳಗ್ಗೆ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಒಂದೊಳ್ಳೆ ವೆಯ್ಟ್ ಲಾಸ್ ಡ್ರಿಂಕಿಂದ ಚಕ್ಕೆ ಮತ್ತು ಜೀರಿಗೆ ಮೆಂತೆ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕಿ, ನೀರು ಚೆನ್ನಾಗಿ ಕುದ್ದಿದೆ ಅಂದಮೇಲೆ ನಾವೇನು ತೊಗೊಂಡಿದ್ರಿ ಚಕ್ಕೆ, ಜೀರಿಗೆ ಮತ್ತು ಮೆಂತೆ ಅದನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಈ ಥರ ಚಕ್ಕೆ, ಜೀರಿಗೆ, ಮೆಂತೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಪ್ರತಿನಿತ್ಯ ಈ ಥರ ಜೀರಿಗೆ ನೀರು ಇಲ್ಲಾಂದರೆ ಮೆಂತೆ ನೀರು, ಚಕ್ಕೆ ನೀರು ಒಂದು ಹೆಲ್ದಿ ಆಗಿರೋ ಡ್ರಿಂಕನ್ನು ಮಾರ್ನಿಂಗ್ ನಾವು ಕುಡಿತಾ ಬಂದರೆ ನಮ್ಮ ವೆಯ್ಟ್ ಲಾಸ್ನ ಮೇಂಟೈನ್ ಮಾಡ್ಬೋದು. ಹಾಗೆ ಜೀರಿಗೆಯಿಂದ ನಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿರುತ್ತೆ. ಮೆಂತೆಯಿಂದ ನಮ್ಮ ಶುಗರ್ ಲೆವೆಲ್ನ ಕಂಟ್ರೋಲಾಗಿ ಇಟ್ಕೊಬೋದು. ಚಕ್ಕೆಯಿಂದ ನಮಗೇನಾದರೂ ಹಸು ಕಮ್ಮಿ ಇದೆ ಅನಿಸಿದ್ರೆ ಚಕ್ಕೆ ನೀರು ಕುಡಿಯೋದ್ರಿಂದ ಹಸು ಚೆನ್ನಾಗಾಗುತ್ತೆ. ತುಂಬಾ ಬೆನಿಫಿಟ್ ಇದೆ ನೋಡಿ ಫ್ರೆಂಡ್ಸ್. ಇವತ್ತು ಬ್ರೇಕ್ಫಾಸ್ಟ್ ಬಂದು ಈರುಳ್ಳಿ ಬಳಸ್ತೀರಾ ಲೆಮನ್ ರೈಸ್ ಮಾಡ್ತಾ ಇದ್ದೀನಿ. ಏನೇನು ಹಾಕಿದ್ದೀನಿ ಅಂದರೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕಡಲೆಬೀಜ, ಉದ್ದಿನಕಾಳು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ, ಆಮೇಲೆ ಒಳಗಡೆ ಎಲ್ಲ ಬೆಂದಿರಲ್ಲ, ಆ ಕ್ರಿಸ್ಪಿನೆಸ್ ಬರಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಏನೇನು ಬೇಕಂದರೆ ಕಾಯಿ ತುರಿ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ನಿಂಬೆಹಣ್ಣು, ಹುಳಿ ಇಷ್ಟೇ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಸಿಂಪಲ್ಲಾಗಿ ಲೆಮನ್ ರೈಸ್ ಮಾಡ್ಕೊತಾ ಇದ್ದೀನಿ. ಇದು ನಾರ್ಮಲ್ ಚಿತ್ರಾನ್ನ ಅಂದರೆ ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀರಲ್ಲ, ಅದಕ್ಕಿಂತ ಸೂಪರ್ ಟೇಸ್ಟಿಯಾಗಿರುತ್ತೆ. ದೇವಸ್ಥಾನದಾಗೆಲ್ಲ ಸಿಗುತ್ತಲ್ವ ಆ ಟೇಸ್ಟು. ಇವತ್ತು ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ಕೊತಾ ಇದ್ದೀನಿ. ನೀನು ಮಾಡ್ಕೊಂಡಿಯ, ಸುಮ್ಮನೆ ಇರು. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಜೊತೆಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಕಾಯಿ ಹಾಕ್ಕೊಂಡು, ಉಪ್ಪು ಹಾಕಿ ನಿಂಬೆಹಣ್ಣು ಹುಳಿ ಎಣ್ಕೊಳೋದಷ್ಟೇ ನಮ್ಮ ಲೆಮನ್ ರೈಸ್ ರೆಡಿ ಆಗುತ್ತೆ. ಟೇಸ್ಟ್ ಏನು ಚೆನ್ನಾಗಿರುತ್ತೆ ಗೊತ್ತಾ, ಗಮ್ಮಂತ ಬರ್ತಾ ಇದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬರ್ತೀನಿ. ಹಾಗೆ ಕಾಯಿನ ಹಾಕ್ಕೊಂಡ್ಬರ್ತೀನಿ ನೋಡಿ. ಲೋ ಫ್ಲೇಮಲ್ಲೇ ಇಟ್ಕೊಬೇಕು. ನೋಡಿ ಕಡಲೆ ಬೀಜ ಎಲ್ಲ ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ ಇಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಅರಿಶಿನ ಹಾಕ್ಕೊಳ್ಳೋಣ. ಲೆಮನ್ ರೈಸ್ ರೆಡಿ ಆಯಿತು. 2 ನಿಮಿಷ ಅಷ್ಟೇ ಸಾಕಿದ್ದಕ್ಕೆ, ತುಂಬ ಟೈಮ್ ಅಂತೂ ತಗೊಳೋದೇ ಇಲ್ಲ. ಇವಾಗ ಇದು ಆಗಿದೆ. ಇದನ್ನು ಆಫ್ ಮಾಡಿಬಿಟ್ಟು ನಿಂಬೆಹಣ್ಣನ್ನ ಹಿಂಡ್ಕೊಳೋದು. ಸ್ಟವ್ ಆನ್ ಆಗಿದ್ದಾಗೆ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಹುಳಿ ಅಂದರೆ ಕಹಿ ಆಗುತ್ತೆ. ಸ್ಟವ್ ಆಫ್ ಮಾಡಿ ಆಮೇಲೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಅವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಲೆಮನ್ ರೈಸ್. ನೋಡಿ ಫ್ರೆಂಡ್ಸ್, ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಲೆಮನ್ ರೈಸ್ ಹಾಕ್ಕೊಳ್ಳೋಣ. ಇಷ್ಟೇ ಮುಗಿಯಿತು ನಮ್ಮ ಚಿತ್ರಾನ್ನ. ಸೂಪರ್ ಟೇಸ್ಟಿ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬ್ರೇಕ್ಫಾಸ್ಟ್ ಆಯಿತು. ಮಕ್ಕಳು ಟಿಫನ್ ಕಟ್ತಾ ಇದ್ದೀನಿ, ಮತ್ತು ಹಾಗೆ ಮಕ್ಕಳಿಗೆಲ್ಲ ಯಜಮಾನ್ರಿಗೆಲ್ಲ ಕೊಡ್ತಾ ಇದ್ದೀನಿ. ಅವ್ರಿಗೆಲ್ಲ ಕೊಟ್ಟು ಅವರೆಲ್ಲ ಸ್ಕೂಲ್ಗೆ ಮತ್ತು ಕೆಲ್ಸಕ್ಕೆ ಹೋದರು. ಅವ್ರು ಹೋದ್ಮೇಲೆ ನಾನು ಇವತ್ತು ಮಂಗಳವಾರ ಆಗಿರೋದ್ರಿಂದ ಬಾಗಿಲೆಲ್ಲ ತೊಳ್ಕೊಂಡು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇದು ಏನಪ್ಪ ಅಂದರೆ ಕರಿಬೇವಿನ ಸೊಪ್ಪು. ಊರಿಂದ ಅಜ್ಜಿ ತುಂಬ ಕರಿಬೇವಿನ ಸೊಪ್ಪು ತಂದು ಕೊಟ್ಟಿದ್ರು.
ಸೊ ಅದನ್ನು ಚೆನ್ನಾಗಿ ತೊಳ್ಕೊಂಡು ಇಲ್ಲಿ ಬಟ್ಟೆ ಮೇಲೆ ಹಾರಾಕ್ತಾ ಇದ್ದೀನಿ. ಒಂದು ಅರ್ಧ ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆಗೆ ಇಟ್ಕೊಳ್ಳೋಣ, ಇನ್ನು ಅರ್ಧ ಸೊಪ್ಪನ್ನ ಬಂದು ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಳ್ಳೋಣ ಅಂತ. ಸೊ ಯಾಕೆ ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ ಅಂದರೆ, ನಮ್ಮನೇಲಿ ಮಕ್ಕಳಿಗೆ ನಾನು ಕರ್ಬೇವಿನ ಸೊಪ್ಪು ಒಗ್ಗರಣೆಯಲ್ಲೂ ಸೊಪ್ಪಲ್ಲೂ ಸಾಂಬಾರಲ್ಲಿ ಹಾಕಿದ್ರೆ ಸೈಡು ಇಡ್ತಾರೆ ತೆಗೆದು. ಸೊ ಹಂಗಾಗಿ ಪುಡಿ ಮಾಡಿ ಇಟ್ಕೊಂಡ್ರೆ ನಾನು ರೊಟ್ಟಿ ಮಾಡುವಾಗ ಈ ಥರ ಗೊಜ್ಜು ಏನಾದರೂ ಮಾಡಿದಾಗ ಈ ಪುಡಿನ ಆ್ಯಡ್ ಮಾಡಿ ಅವ್ರಿಗೆ ಕೊಡಂಗಾಗುತ್ತೆ. ಸೊ ನಿಮಗೆ ಗೊತ್ತಿರೋ ಹಾಗೆ ನನ್ನ ಮಗನಿಗೆ ಫಿಕ್ಸ್ ಹಾಕ್ಕೊಂತಾನೆ, ಅವ್ನ ಕಣ್ಣು ಪ್ರಾಬ್ಲಮ್ ಇದೆ. ಕರ್ಬೇವಿನ ಸೊಪ್ಪು ಮತ್ತು ಕ್ಯಾರೆಟು ಈ ಥರದ ತರಕಾರಿ ಎಲ್ಲ ಕೊಟ್ಟರೆ ಅವ್ನ ಕಣ್ಣಿಗೆ ತುಂಬ ಒಳ್ಳೆಯದು. ಆದರೆ ಮಕ್ಕಳು ನಾವು ಹೇಳೋ ಮಾತು ಕೇಳಲ್ಲ. ಸೊ ಅವ್ರಿಗೆ ಹೇಗಾದರೂ ಮಾಡಿ ತಿನ್ನಿಸ್ಬೇಕಲ್ವಾ, ಹಾಗಾಗಿ ನಾನು ಈ ಥರ ಎಲ್ಲ ಮಾಡಿಟ್ಕೊತೀನಿ. ಇದೆಲ್ಲ ಮಾಡೋದೆಲ್ಲ ನನ್ನ ಮಕ್ಕಳಿಗೋಸ್ಕರನೇ, ಅದರಲ್ಲಿ ನನ್ನ ಮಗನಿಗೋಸ್ಕರ. ಅವ್ನಿಗೆ ಏನೇ ಕೊಟ್ರೇನು ಡೈರೆಕ್ಟಾಗಿ ಅವ್ನು ತಿನ್ನಲ್ಲ. ಸೊ ಹಂಗಾಗಿ ಅವ್ನು ಕಾಣ್ದಿರ ಈ ಥರ ಸೊಪ್ಪುಗಳನ್ನ ಅವ್ನಿಗೇನೇನು ಕೊಡಬೇಕು ಆ ಥರದ್ದೆಲ್ಲ ಪುಡಿ ಮಾಡಿಟ್ಕೊಂಡು, ಇಲ್ಲಾಂದರೆ ಅವ್ನಿಗೆ ಗೊತ್ತಿಲ್ದಿರ ರೆಸಿಪಿ ಮಾಡಿ ಈ ಥರ ತಿನ್ನಿಸ್ಕೊಂಡು ಬರ್ತಾ ಇರ್ತೀನಿ. ಸೊ ಹಂಗಾಗಿ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡೆ. ಸೊ ಮಂಗಳವಾರ ಅಲ್ವಾ, ವಾರದ ಪೂಜೆ ಮಾಡಿಕೊಂಡು ಸಿಂಪಲ್ಲಾಗಿ ಮುಗಿಸ್ಕೊಂಡೆ. ಸೊ ಇವಾಗ ಮಧ್ಯಾಹ್ನದ ಅಡುಗೆ ಮಾಡೋದಕ್ಕೆ ಕಿಚನ್ಗೆ ಬಂದಿದ್ದೀನಿ. ಸೊ ಇವತ್ತು ಮಧ್ಯಾಹ್ನದ ಅಡುಗೆ ಬಂದು ಟೊಮೊಟೊ ಚಟ್ನಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇದು. ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ. ಟೊಮೊಟೊನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚಿಕ್ಕ ಸ್ಪೂನ್ ಇದು, ದೊಡ್ಡ ಸ್ಪೂನ್ ಆದರೆ 2 ಸ್ಪೂನ್ ಸಾಕು. 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು, 2 ಸ್ಪೂನ್ ಉದ್ದಿನ ಕಾಳು ಹಾಕ್ಕೊಂಡು, ಇಲ್ಲಾಂದರೆ ಉದ್ದಿನ ಬೇಳೆ. ಇಲ್ಲಿ 3 ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ 1 ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ 1/4 ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ಇಷ್ಟೆಲ್ಲ ಒಂದು ಬಾಣಲಿಗೆ ಹಾಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಅಂದರೆ ಫ್ರೈ ಮಾಡ್ಕೊತೀನಿ. ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದೆಲ್ಲ ಫ್ರೈ ಆಗಿದೆ ಆದಮೇಲೆ ಏನು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀರೋ ಅದನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನಾನು ಒಂದು 3-4 ಟೊಮೊಟೊ ತೊಗೊಂಡಿದ್ದೀನಿ. ಸೊ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಸಾಫ್ಟ್ ಆಗೋವಂಥ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಕೆಲವರು ಇದನ್ನು ಹಸೆಯದಲ್ಲೇ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಹಾಗೇನೂ ರುಬ್ಕೊತಾರೆ. ನಾನು ಬಂದು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಸ್ವಲ್ಪ ಬೇಯಿಸ್ಕೊತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಕ್ವಿಕ್ಕಾಗಿ ಆಗುತ್ತೆ. ಇನ್ನೇನು ಮನೆಯಲ್ಲಿ ತರಕಾರಿ ಏನೂ ಇಲ್ಲ, ಇಲ್ಲಾಂದರೆ ಒನ್ ಟೈಮ್ಗೆ ಏನಾದರೂ ಮಾಡಬೇಕು ಅಂದಾಗ ಈ ಥರ ಮಾಡ್ಕೊಬೋದು. ಮತ್ತು ಇದು ದೋಸೆಗೂ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ಸ್ವಲ್ಪ ದೋಸೆ ಇತ್ತು, ದೋಸೆಗೆ ಮತ್ತು ಅನ್ನಕ್ಕೆ ಎರಡಿಗೂ ಸರಿ ಹೋಗುತ್ತೆ ಅಂತೇಳಿ ಇದನ್ನು ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೋಡಿ ಇದು ಸಾಫ್ಟ್ ಆಗಿದೆ ಟೊಮೊಟೊ ಎಲ್ಲನೂ. ಇದನ್ನು ಇವಾಗ ಹಾರಕ್ಕೆ ಬಿಡೋಣ. ಇದು ಕೂಲ್ ಆದಮೇಲೆ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಣ ಅಷ್ಟೇ. ಆಮೇಲೆ ಇದಕ್ಕೆ ಬೇಕಾದರೆ ನೀವು ಒಗ್ಗರಣೆ ಕೊಡ್ಬೋದು, ಇಲ್ಲಾಂದರೆ ಹಾಗೇನು ಸರ್ವ್ ಮಾಡ್ಬೋದು. ನಾನು ಬಂದು ನಮ್ಮನೇಲಿ ಎಲ್ಲದಕ್ಕೂ ಒಗ್ಗರಣೆ ಕೇಳ್ತಾರೆ. ಸೊ ಹಂಗಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಕೂಲ್ ಆದಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊತೀನಿ ಅಷ್ಟೇ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಯಾವಾಗಲೂ ಕಾಯಿ ಚಟ್ನಿ, ಕಡಲೆಬೀಜ ಚಟ್ನಿ ಈ ಥರ ಎಲ್ಲ ತಿಂದು ಏನಾದರೂ ನಿಮಗೆ ಬೇಜಾರಾಗಿದ್ದರೆ ಒಂದ್ಸತಿ ಈ ಥರನೂ ಮಾಡ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಮಧ್ಯಾಹ್ನ ಸಿಂಪಲ್ಲಾಗಿ ಟೊಮೊಟೊ ಚಟ್ನಿ ಮತ್ತು ಅನ್ನ ಹಾಗೆ ದೋಸೆ ಮಾಡ್ಕೊಂಡಿದ್ರಿ. ನಾನು ನಮ್ಮ ಯಜಮಾನ್ರು ತಿಂದ್ರಿ. ಆಮೇಲೆ ಮಕ್ಕಳು ಬಂದಮೇಲೆ ಅವ್ರಿಗೂ ದೋಸೆ ಹಾಕ್ಕೊಟ್ಟಿದ್ದೆ. ಸೊ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇವತ್ತು ಸಂಜೆಗೆ ಸ್ಪೆಷಲ್ ಮಾಡೋಣ ಅನ್ಕೊತಾ ಇದ್ದೀನಿ. ಹಾಗಾಗಿ ಅದಕ್ಕೆ ಸಾಂಬಾರು ಏನು ಮಾಡಿಲ್ಲ. ಮಧ್ಯಾಹ್ನಕ್ಕೆ ಒನ್ ಟೈಮ್ಗೆ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತೇಳಿ ಈ ಥರ ಮಾಡಿಕೊಂಡೆ. ಸೊ ಇವಾಗ ನಾನು ನಮ್ಮ ಯಜಮಾನ್ರು ಇಬ್ಬರು ಸೇರಿ ಊಟ ಮಾಡ್ಕೊತೀರಿ. ಸೊ ಮಕ್ಕಳು ಬಂದಮೇಲೆ ಮತ್ತೆ ಅವ್ರಿಗೆ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತೀನಿ. ಊಟ ಮಾಡಿಕೊಂಡು ಬಂದು ಮತ್ತೆ ಸಿಗ್ತೀನಿ. ಸೊ ಊಟ ಎಲ್ಲ ಆಯಿತು, ಯಜಮಾನ್ರು ಮತ್ತೆ ಡ್ಯೂಟಿಗೆ ಹೋದರು. ಸೊ ಬೆಳಗ್ಗೆ ನಾನು ತೊಳೆದು ಇಟ್ಟಿದ್ನಲ್ವ ಕರ್ಬೇವಿನ ಸೊಪ್ಪು, ಇದು ಚೆನ್ನಾಗಿ ಇವಾಗ ಒಣಗಿದೆ. ಇವಾಗ ಇದನ್ನು ಅರ್ಧ
ಪುಡಿ ಮಾಡ್ಕೊತೀನಿ, ಇನ್ನೊಂದು ಅರ್ಧ ಒಗ್ಗರಣೆಗೆ ಎತ್ತಿಡ್ತಾ ಇದ್ದೀನಿ. ಸೊ ಇದನ್ನು ಹಾಗೆ ಪುಡಿ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಫುಲ್ಲು ಬಿಸಿಲಲ್ಲಿ ಚೆನ್ನಾಗಿ ಒಣಸಿ ಪುಡಿ ಮಾಡಿಕೊಂಡ್ರೆ ಆಗುತ್ತೆ. ಇದು ಇನ್ನೂ ಹಸಿಯದೇ ಇದೆಯಲ್ವಾ, ಹಂಗೆ ಪುಡಿ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಒಂದು ಬಾಣಲಿಯಲ್ಲಿ ಇವಾಗೇನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ನಲ್ವ ಅಷ್ಟು ಕರ್ಬೇವಿನ ಸೊಪ್ಪನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಅದು ಕೂಲ್ ಆದಮೇಲೆ ಈ ಥರ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ನೋಡಿ, ಅಷ್ಟು ಮಿಕ್ಸಿ ಜಾರ್ ತುಂಬ ಹಾಕ್ಕೊಂಡಿದ್ದೆ ನಾನು ಕರ್ಬೇವಿನ ಸೊಪ್ಪು. ಇಷ್ಟು ಪೌಡ್ರ್ ಆಯಿತು, ಇಷ್ಟೇ ಆಗೋದು. ಸೊ ಇದನ್ನು ಪೌಡ್ರ್ ಮಾಡಿ ಒಂದು ಡಬ್ಬಿಯಲ್ಲಿ ಇಟ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ್ದರ್ಧ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಪುಡಿ ಮಾಡಿರುವ ಕರ್ಬೇವಿನ ಸೊಪ್ಪನ್ನು ನಾನು ಬಜ್ಜಿ, ಬೋಂಡ, ಗೊಜ್ಜು, ಇಲ್ಲಾಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರಲ್ಲಿ ಚೆನ್ನಾಗಿ ನೀರನ್ನ ಕುದಿಸ್ಕೊಂಡು ಅದಕ್ಕೊಂದು ಸ್ಪೂನ್ ಹಾಕ್ಕೊಂಡು ಅದನ್ನು ತಗೊತೀನಿ. ಅದು ತುಂಬ ಒಳ್ಳೆಯದು. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.